ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಆಸಕ್ತರೇ, ಬಹುಶಃ ಮಹಾಭಾರತ ಪ್ರಸಿದ್ಧವಾಗಿರಲಿಕ್ಕೆ, ಪ್ರಪಂಚವ್ಯಾಪ್ತವಾಗಿರಲಿಕ್ಕೆ, ಅದರ ಬೃಹತ್ ಕಥೆಗಿನ್ನ ಆ ಮಹಾಭಾರತ ಜಗದ್ವಿಖ್ಯಾತವಾಗಿರಲಿಕ್ಕೆ ಕಾರಣ ಪುಟಾಣಿಯಾಗಿರ್ತಕ್ಕಂಥ ಭಗವದ್ಗೀತೆ. ಲಕ್ಷ ಶ್ಲೋಕಗಳು ಮಹಾಭಾರತ, 700 ಶ್ಲೋಕಗಳು ಭಗವದ್ಗೀತೆ. ಪುರಾಣಿ ಪುಸ್ತಕ ಪ್ರಪಂಚದ ತತ್ವಜ್ಞಾನದ ಶಿಖರದಲ್ಲಿ ವಿರಾಜಮಾನ ಆಗಿರತಕ್ಕಂಥದ್ದು. ಯಾಕೆ ಅಂದರೆ ಜನಜೀವನದಲ್ಲಿ ಸಹಜವಾಗಿ ನಮಗೆ ಏಳತಕ್ಕಂಥ ಗೊಂದಲ, ಆ ಸಂದರ್ಭದಲ್ಲಿ ನಾವು ನಿಶ್ಶಸ್ತ್ರರಾಗತಕ್ಕದ್ದು, ಅಂದರೆ ಮಾಡ್ತಾ ಇರತಕ್ಕಂಥ ಕೆಲಸ ಬಿಟ್ಟು ವಿಷಾದಕ್ಕೆ ಶರಣಾಗತಕ್ಕದ್ದು. ಆ ವಿಷಾದಕ್ಕೆ ಶರಣಾಗತರಾದಾಗ ದಿಗ್ಭ್ರಮೆಯಾಗಿ, ಅಂದರೆ ಯಾವ ಕಡೆ ಹೋಗೋದು, ಏನು ಮಾಡೋದು ಅಂತ ಗೊತ್ತಿಲ್ಲದೇ ಇದ್ದಾಗ ಮಾರ್ಗದರ್ಶಿಯಾಗಿ, ದಿವ್ಯವಾಣಿಯಾಗಿ ಕೃಷ್ಣನ ಸಂದೇಶ ಬೆಳಕನ್ನು ತೋರಿಸುತ್ತೆ ಅನ್ನತಕ್ಕಂಥದ್ದು ಕಾರಣ. ಅಂದರೆ ಮನುಷ್ಯ ಕೈ ಕಟ್ಟಿ ಕಣ್ಣು ಮುಚ್ಚಿ ಕುಳಿತಾಗ ಅವನ ಬಂಧನವನ್ನು ಬಿಡಿಸಿ ಕತ್ತಲ ದಾರಿಯಲ್ಲಿ ಬೆಳಕನ್ನು ತೋರಿಸತಕ್ಕಂತಹ ಮಾರ್ಗದರ್ಶನವನ್ನು ಕೃಷ್ಣ ಮಾಡಿದನಾಗಿ ಅದು ಇಡೀ ಮನುಕುಲಕ್ಕೆ ಕೊಟ್ಟಂತಹ ಒಂದು ಬೃಹತ್ ಉಪದೇಶ. ಹೀಗಾಗಿ ಅದು ಜಗತ್ಪ್ರಸಿದ್ಧವಾಗಿ ಬಿಟ್ಟಿದೆ. ಅಂತಹ ಭಗವದ್ಗೀತೆಯನ್ನು ಅತ್ಯಂತ ಹ್ರಸ್ವರೂಪದಲ್ಲಿ ನೋಡಲಿದ್ದೇವೆ ಅಂತ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ. ಮೊಟ್ಟ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಈ ಅರ್ಜುನ ವಿಷಾದ ಯೋಗವನ್ನು ಈ ದಿವಸ ನಾವು ನೋಡಲಿದ್ದೇವೆ. ಇಂದಿನ ಉಪನ್ಯಾಸನ ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಧೃತರಾಷ್ಟ್ರ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ದು, ಸಂಜಯ ಅದನ್ನು ವಿವರ ಕೊಟ್ಟಿದ್ದು, ಆ ವಿವರಣೆಯಲ್ಲಿ ಯಾವ್ಯಾವ ರಾಜರು ಯುದ್ಧಕ್ಕೆ ಬಂದಿದ್ದಾರೆ ಅಂತ ಮಂಡನೆ ಮಾಡಿದ್ದು, ಆಮೇಲೆ ಕೃಷ್ಣಾರ್ಜುನರು ಯುದ್ಧಭೂಮಿಯನ್ನು ಪ್ರವೇಶ ಮಾಡಿದ್ದು, ಸೇನೆಯೋರುಭಯೋರ್ ಮಧ್ಯೆ ಅತ್ತ ಕೌರವಾಯಿತ ಪಾಂಡವರ ಯುದ್ಧದ ಸಡಗರದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಕೃಷ್ಣ ಅರ್ಜುನನಿಗೆ ಹೇಳಿದ, ನೋಡಪ್ಪ ಎಲ್ಲಾನು ಯಾರ್ಯಾರ ಜೊತೆಗೆ ನೀನು ಯುದ್ಧ ಮಾಡಬೇಕಾಗಿದೆ, ಅದನ್ನೆಲ್ಲ ನೋಡಿದ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ, ಸ್ವಜನಂ ಕೃಷ್ಣ ಇದು ಬಹಳ ಪ್ರಧಾನವಾಗಿರತಕ್ಕಂಥ ಕೀಲಕ. ಸ್ವಜನರನ್ನು ಯುದ್ಧಭೂಮಿಯಲ್ಲಿ ನೋಡಿದ್ದಾನೆ. ಮಾತುಲಾನ್ ಭ್ರಾತೃನ್ ಪಿತ್ರಾನ್ ಪೌತ್ರಾನ್ ಸಖೀಂಸ್ತಥ ಶ್ವಶುರಾನ್ ಸಹೃದಶ್ಚೈವ ಸೇನೆಯೋರ್ವಯೋರಪಿ. ತನ್ನ ಕಡೆ ಹಾಗೂ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರ ಕಡೆಯಲ್ಲಿ ಮಾವಂದರು, ತಾತಂದರು, ಬಾವಂದರು, ಎಲ್ಲರೂ ಬಂಧುಗಳು, ಸಖರು ಎಲ್ಲರೂ ಇದ್ದಾರೆ ಯುದ್ಧ ಮಾಡಲಿಕ್ಕೆ. ಅವರೆಲ್ಲರ ಜೊತೆಗೆ ಯುದ್ಧ ಮಾಡಬೇಕಾಗಿದೆ. ದೃಷ್ಟ್ವೇಮಂ ಸ್ವಜನಂ ಇದು ಮಹಾಪ್ರಧಾನವಾದ್ದು. ಯಾಕೆ ಅಂದರೆ ಇಲ್ಲಿಯ ತನಕ ಅರ್ಜುನ ಎಷ್ಟು ಯುದ್ಧಗಳನ್ನು ಮಾಡಿಲ್ರಿ, ಎಷ್ಟು ಜನ ಎಷ್ಟೆಷ್ಟು ವೀರರನ್ನು ಎದುರಿಸಿಲ್ಲ, ಎಷ್ಟು ಜಯಗಳಿಸಿಲ್ಲ, ಅವನ ಹೆಸರೇ ವಿಜಯಿ ಅಂತ. ಅಂತಹ ಅರ್ಜುನ ಈಗ ಒದ್ದಾಡ್ತಾ ಇದ್ದಾನೆ ಅಂದರೆ ಯುದ್ಧ ಮಾಡಲಿಕ್ಕೆ ಹೆದರಿಕೆಯಿಂದ ಅಲ್ಲ,
ತಾನು ಸೋದ್ಬಿಡ್ತೀನೇನೋ ಅಂತ ಅಲ್ಲ, ಹೇಡಿಯಾಗಿ ಅಲ್ಲ, ಹಿಂಜರಿದು ಅಲ್ಲ. ಅವನು ಹಿಂಜರಿತಾ ಇರತಕ್ಕಂಥದ್ದು ಸ್ವಜನಂ. ಮತ್ತು ಇದು ಆತ್ಯಂತಿಕವಾದ ಯುದ್ಧ. ಎಲ್ಲ ರಾಜರು ಎರಡು ಕಡೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಇದು ಕೊನೆಯ ಯುದ್ಧ, ಇದು ನಿರ್ನಾಮ. ಸಣ್ಣ ಪುಟ್ಟ ಯುದ್ಧಗಳು ಬೇರೆ, ಬೇರೆ ಬೇರೆಯ ಜೊತೆಗೆ ಯುದ್ಧ ಮಾಡುವುದು ಬೇರೆ, ಯುದ್ಧಕ್ಕಾಗಿ ಯುದ್ಧ ಮಾಡುವುದು ಬೇರೆ, ಭೂಮಿಯನ್ನು ಗೆಲ್ಲಲಿಕ್ಕಾಗಿ ಯುದ್ಧ ಮಾಡುವುದು ಬೇರೆ, ಶತ್ರುಗಳನ್ನು ಸದೆಬಡಿಯಲಿಕ್ಕೆ ಯುದ್ಧ ಮಾಡುವುದು ಬೇರೆ. ಇದು ಹಾಗಲ್ಲ. ಸ್ವಜನಂ, ದಾಯಾದಿಗಳ ಜೊತೆಗೆ ನಿಂತು ಯುದ್ಧ ಮಾಡಿ ತನ್ನ ತಮ್ಮಂದ್ರನ್ನೋ ತನ್ನ ತಾತಂದ್ರನ್ನೋ ಇಂಥವ್ರನ್ನೇ ಸಾಯಿಸಬೇಕಾಗಿದೆ ಇಲ್ಲಿ. ಇದು ಅರ್ಜುನನಿಗೆ ತಟ್ಟಿಕೊಳ್ಳಿಕ್ಕಾಗಲಿ. ಸೀದಂತಿ ಮಮಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಫತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಂ ವ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅವನು ನಿರ್ಬಲನಾಗಿ ಬಿಟ್ಟಿದ್ದಾನೆ. ಸೀದಂತಿ ಮಮಗಾತ್ರಾಣಿ, ನನ್ನ ಮೈಯೆಲ್ಲ ಉರಿದೋಗ್ತಾ ಇದೆಯಾ, ಬಾಯೆಲ್ಲ ಒಣಗೋಗ್ತಾ ಇದೆ. ವೇಪಥುಶ್ಚ ಶರೀರವೇ, ನನ್ನ ಶರೀರ ಎಲ್ಲ ನಡುಗ್ತಾ ಇದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್, ನನ್ನ ಕೈನಿಂದ ಗಾಂಡೀವ ಜಾರು ಹೋಗ್ತಾ ಇದೆ. ತ್ವಕ್ಚೈವ ಪರಿದಹ್ಯತೆ, ನನ್ನ ಚರ್ಮ ಬಿಸಿ ಹತ್ತಿ ಉರಿ ಹತ್ತಾ ಇದೆ. ಭ್ರಮತೀವ ಚ ಮೇ ಮನಃ, ನನ್ನ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ನನಗೆ ಏನು ಹೊಳೀತನೇ ಇಲ್ಲ ಸರಿಯಾಗಿ, ಎಲ್ಲ ದುಶ್ಶಕನಗಳು ಕಾಣಿಸ್ತಾ ಇದೆ. ಯುದ್ಧ ಆಗತ್ತೆ, ನಾನು ಸಾಯಿಸ್ತೀನಿ, ಅವರು ನಮ್ಮ ಕಡೆಯವ್ರನ್ನ ಸಾಯಿಸ್ತಾರೆ, ಎಷ್ಟು ಜನ ಸತ್ತು ಹೋಗ್ತಾರೆ, ಅವ್ರ ಮನೆಯವರೆಲ್ಲ ವಿಧವೆಯರಾಗ್ತಾರೆ. ಹಾಗೆ ವಿಧವೆಯರಾದಾಗ ಗೆದ್ದವರು ಸೋತವರ ಹೆಣ್ಣುಗಳನ್ನು ಅಪಹರಿಸಿಬಿಡುತ್ತಾರೆ. ಎಷ್ಟು ಅನ್ಯಾಯ ಪರಂಪರೆ ಮುಂದೆ ನಡೆದು ಬಿಡುತ್ತೆ ಅಂತಂತ ಹೇಳಿದರೆ, ಸತ್ತವರಿಗೆ ಲುಪ್ತ ಪಿಂಡೋದಕ ಕ್ರಿಯಾ, ಪಿಂಡ ಪ್ರದಾನ ಸರಿಯಾಗಿ ಆಗೋದಿಲ್ಲ, ಸಂಕರಗಳು ಆಗಿಬಿಡುತ್ತೆ. ಸತ್ತವನ ಹೆಂಡತಿಯನ್ನು ಮತ್ತೆ ಯಾರೋ ಸೇರಿಬಿಡ್ತಾರೆ. ಇದೆಲ್ಲ ನರಕ ಭಾಜನ ಅಲ್ವೇನಪ್ಪ. ಆದ್ದರಿಂದ ಅರ್ಜುನನನ್ನು ಅಲ್ಲಾಡಿಸಿದ್ದು ಮತ್ತು ಕೃಷ್ಣನಲ್ಲಿ ಹೇಳಿಕೊಂಡಿದ್ದು ನಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಇದು ಬಹಳ ಕೀಲಕ. ಅರ್ಜುನ ವಿಷಾದ ಯೋಗದಲ್ಲಿ ಅತ್ಯಂತ ಪ್ರಧಾನವಾದ ಸಾಲು ಅಂದರೆ ಇದು. ಯುದ್ಧ ಮಾಡಲಿಕ್ಕೆ ನನಗೇನು ಹೆದರಿಕೆ ಇಲ್ಲ, ಯುದ್ಧದಿಂದ ನಾನು ಹಿಂಜರಿತಾ ಇಲ್ಲ. ಆದರೆ ನಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಂ ಆಹವೆ. ಆಹವೆ ಯುದ್ಧ ಭೂಮಿಯಲ್ಲಿ ಸ್ವಜನಂ, ನನ್ನ ಜನರನ್ನೇ ಹತ್ವಾ ಸಾಯಿಸ್ತಕ್ಕಂಥದ್ದು ನಚ ಶ್ರೇಯೋನುಪಶ್ಯಾಮಿ, ಅದು ಶ್ರೇಯಸ್ಕರವಲ್ಲ. ಇದನ್ನು ಮೋಹ ಅಂತ ಕರೀತಾರೆ. ಅರೇ, ಅರ್ಜುನನ ಕರ್ತವ್ಯ ಕ್ಷಾತ್ರ, ಅದು ಅವನ ಕೆಲಸ, ಅದು ಅವನ ವೃತ್ತಿ. ಬ್ರಾಹ್ಮಣನೊಬ್ಬ ಯುದ್ಧ ಮಾಡಲಿಕ್ಕಾಗಲ್ಲ, ವೈಶ್ಯನೊಬ್ಬ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಷತ್ರಿಯ ಯುದ್ಧಕ್ಕೆ ಸಿದ್ಧ. ಕ್ಷತ್ರಿಯ ಅದು ಅವನ ಕ್ಷಾತ್ರ ಧರ್ಮ. ಅಂದರೆ ಕ್ಷಾತ್ರ ಧರ್ಮವನ್ನು ಅನುಷ್ಠಾನಕ್ಕೆ ತರುವ ಸಂದರ್ಭದಲ್ಲಿ ಅರ್ಜುನನಿಗೆ ಮೋಹಪ್ರಾಪ್ತಿಯಾಯಿತು. ಯುದ್ಧ ಅನ್ನತಕ್ಕಂಥದ್ದೇ ತಿರಸ್ಕಾರ ಮಾಡೋದು ಬೇರೆ, ಅದು ಅದರ ಯೋಚನೆ, ಅದರ ಚಿಂತನೆ, ಅದು ಬೇರೆ. ಅದು ಯುದ್ಧ ಅಂತ ನೀವು ಒಪ್ಪಿಕೊಂಡ ಮೇಲೆ, ಇಲ್ಲಿಯ ತನಕ ಯುದ್ಧ ಮಾಡಿಕೊಂಡು ಬಂದ ಮೇಲೆ ಸ್ವಜನಂ ಆಹವೇ, ನನ್ನವರನ್ನು ಕೊಲ್ಲೋಕ್ಕಾಗಲ್ಲ. ನನ್ನವರನ್ನ ನಿನ್ನವರನ್ನ ಏನು ಮಾಡ್ತೀಯ, ಕೊಲ್ಲುವುದೇ ಕ್ಷಾತ್ರವೇ. ಅದು ನಿನ್ನವರನ್ನು ಅಂತ ಅಂಟಿಸ್ತಾ ಇರತಕ್ಕಂಥದ್ದು ಮೋಹ. ಇಲ್ಲ, ಯುದ್ಧ ಬಿಡಬೇಕು, ಯುದ್ಧ ಮಾಡ್ತೀನಿ ಅಂದರೆ ಅದೆಲ್ಲ ಇಲ್ಲ. ದಂಡಿನಲ್ಲಿ ಸೋದರ ಮಾವನೆ ಅಂತ ಒಂದು ಪುಟ್ಟ ಗಾದೆ ನಮ್ಮಲ್ಲಿ ಕನ್ನಡದಲ್ಲಿ.
ಯುದ್ಧವೇ ಅಂದಮೇಲೆ ಈ ಬಂಧನ ಅವೆಲ್ಲ ಇಲ್ಲ. ಯಾವಾಗ ನಾವು ಬಂಧನಕ್ಕೆ ಸಿಲುಕುತ್ತೇವೋ ಆಗ ನಿಚ್ಚಳವಾಗಿ ನೋಡೋಕ್ಕಾಗಲ್ಲ. ಅದನ್ನೇ ಅವನು ಹೇಳ್ತಾ ಇದ್ದು, ಭ್ರಮತಿ ವಚಮೇ ಮನಃ, ನನಗೆ ಭ್ರಮೆಯುಂಟಾಗಿ ಬಿಟ್ಟಿದೆ. ಭ್ರಮೆ ಆಗಿರೋದು ಅಂದರೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಿತಿ. ಹೀಗಾಗಿ ಅರ್ಜುನ ಏನು ಮಾಡ್ದ? ಎಲ್ಲರೂ ಸಾಮಾನ್ಯವಾಗಿ ಆಯ್ಕೆ ಮಾಡಿಕೊಳ್ಳುವುದನ್ನೇ ಆಯ್ಕೆ ಮಾಡಿಕೊಂಡ. ವಿದ್ಯಾರ್ಥಿಯೊಬ್ಬ ಪರೀಕ್ಷೆಗೆ ಸಿದ್ಧನಾಗಿರ್ತಾನೆ, ವರ್ಷವೆಲ್ಲ ಓದಿರ್ತಾನೆ, ಪರೀಕ್ಷೆಯ ಕೋಣೆಗೆ ಹೋಗಬೇಕಾಗಿದೆ. ಇದ್ದಕ್ಕಿದ್ದಾಗೆ ಅವನಿಗೆ ಸಂದೇಹ ಬಂದ್ಬಿಡುತ್ತೆ. ಪ್ರಶ್ನೆ ಪತ್ರಿಕೆ ಒಳ ಕಷ್ಟವಾಗಿದ್ದರೆ, ಅಕಸ್ಮಾತ್ ನಾನು ಬರೀತಾ ಇದ್ದ ಕೈ ಓಡದೇ ಇದ್ದರೆ, ಅಕಸ್ಮಾತ್ ನನಗೇನಾದ್ರು ತಲೆನೋವು ಬಂದುಬಿಟ್ರೆ, ಜ್ವರವೇ ಬಂದುಬಿಟ್ರೆ, ಅಕಸ್ಮಾತ್ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ಸಿಕ್ಕಾಕ್ಕೊಂಡು ಬಿಟ್ರೆ, ನಾನೇನು ಬೇರೆಯವರದನ್ನು ನೋಡ್ತಿರಲ್ಲ, ಏನೋ ಸುಮ್ಮನೆ ನೋಡಿದ್ದೀನಪ್ಪ, ಸಿಕ್ಕಾಕೊಂಡ್ಬಿಟ್ರೆ, ಅಥವಾ ಅಲ್ಲಿ ಪರೀಕ್ಷಕ ನನ್ನ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದರೆ, ಇದೆಲ್ಲ ರೇ ಅಂತ ಅವನು ನಿಜವಾಗಿಯೂ ಸಿದ್ಧನಾಗಿ ಪರೀಕ್ಷೆಗೆ ಬಂದಿದ್ದಂತಹ ವಿದ್ಯಾರ್ಥಿ, ಸಿದ್ಧನಾಗಿದ್ದ ವಿದ್ಯಾರ್ಥಿ ಪರೀಕ್ಷೆಯ ಕೋಣೆಯ ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ತನ್ನ ಲೇಖನಿಯನ್ನು ಪಕ್ಕಕ್ಕೆ ಇಟ್ಟು ನಾನು ಉತ್ತರನೇ ಬರೆಯಲ್ಲ ಅಂತ ನಿರ್ಣಯ ಮಾಡಿದಂತೆ. ಚುನಾವಣೆಗೆ ಸ್ಪರ್ಧಿಸತಕ್ಕಂತಹ ಹುರಿಯಾಳು ಅಕಸ್ಮಾತ್ ಸೋತೋಗ್ಬಿಟ್ರೆ, ಅಕಸ್ಮಾತ್ ನನ್ನಲ್ಲಿರ್ತಕ್ಕಂಥ ದುಡ್ಡೆಲ್ಲ ಖರ್ಚಾಗಿ ನಾನು ದಿವಾಳಿನೇ ಆಗಿಬಿಟ್ರೆ, ಅಕಸ್ಮಾತ್ ನನ್ನಲ್ಲಿರತಕ್ಕಂಥ ಆಸ್ತಿಯೆಲ್ಲ ಕರಗಿ ಹೋಗಿಬಿಟ್ರೆ, ಅಕಸ್ಮಾತ್ ವಿರೋಧಿಗಳ ದೃಷ್ಟಿಯಲ್ಲಿ ನಾನು ಅಯೋಗ್ಯನಾಗಿಬಿಟ್ಟು ನನಗೆ ಮರ್ಯಾದೆನೇ ಹೋಗಿಬಿಟ್ರೆ, ಈ ರೇ ಅಂತಂತ ಹೇಳಿ ಇನ್ನೇನು ಚುನಾವಣಾ ಪ್ರಚಾರವಾಗಿ ಎಲ್ಲ ಸಿದ್ಧತೆಗಳೂ ಆಗಿ ಕೊನೆಯ ಸುತ್ತಿನ ಮಾತುಕತೆ, ಕೊನೆಯ ಸುತ್ತಿನ ಭಾಷಣ, ಅಂಥ ಸಂದರ್ಭದಲ್ಲಿ ಇಲ್ಲಪ್ಪ ನಾನು ಚುನಾವಣೆಯಿಂದ ಹಿಂದಕ್ಕೆ ಹೋಗುತ್ತೇನೆ ಅಂತ ಹೇಳಿದಂತಹ ಮನಸ್ಥಿತಿ. ಅಂದರೆ ಈ ಅರ್ಜುನ ವಿಷಾದ ಯೋಗ ಅನ್ನತಕ್ಕದ್ದು ಒಬ್ಬ ಸಾಮಾನ್ಯ ಮನುಷ್ಯನ ದೈನಂದಿನ ಕರ್ತವ್ಯದಲ್ಲಿ ಪ್ರವೇಶ ಮಾಡಬಹುದು, ದೊಡ್ಡದಾಗಿರತಕ್ಕಂತಹ ಸಮಸ್ಯೆಯಲ್ಲಿಯೂ ಪ್ರವೇಶ ಮಾಡಬಹುದು. ಅಂದರೆ ಜನಸಾಮಾನ್ಯರು ಸಾಮಾನ್ಯವಾಗಿ ಎದುರಿಸತಕ್ಕಂತಹ ಸಮಸ್ಯೆ ಇದು. ಏನದು? ನನ್ನ ಕರ್ತವ್ಯದಿಂದ ನಾನು ಹಿಮ್ಮೆಡತಕ್ಕಂಥದ್ದು. ನನ್ನದು ಯಾವುದೋ ಒಂದು ಕರ್ತವ್ಯ ಇರುತ್ತೆ, ಆ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದ್ದಾಗ ಇಲ್ಲ ಸಲ್ಲದ ಗೊಂದಲಗಳನ್ನು ತಲೆಯಲ್ಲಿ ಹಾಕಿಕೊಂಡು ನಾನು ನನ್ನ ಕಾರ್ಯಕ್ಷೇತ್ರದಿಂದ ಹಿಂದಕ್ಕೆ ಬರತಕ್ಕಂಥದ್ದು. ವಿಷಾದ, ನೋವು, ಸಂದೇಹ, ಶೋಕ, ವ್ಯಥೆ, ಗೊಂದಲ, ಸಂಶಯ, ಈ ರೀತಿಯ ಭಾವಗಳು ತಲೆಯಲ್ಲಿ ತುಂಬಿಕೊಂಡಾಗ ಶೂರನಾದವನೂ ಶಕ್ತನಾದವನೂ ತನ್ನ ಪಥದಿಂದ ಹಿಂದಕ್ಕೆ ಬಂದ್ಬಿಡ್ತಾನೆ, ಅಥವಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ತನ್ನ ಕೈಲಿ ಆಗಲ್ಲ ಅಂತ ನಿರ್ಣಯ ಮಾಡ್ತಾನೆ. ಹೀಗಾಗಿ ಅರ್ಜುನ ವಿಷಾದ ಯೋಗದ ಕೊನೆಯಲ್ಲಿ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ಇದು ಕ್ರಿಯೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಕ್ಷತ್ರಿಯನಾದವನಿಗೆ ಶರಭೂಷಣ, ಕ್ಷತ್ರಿಯನಾದವನಿಗೆ ಯುದ್ಧಭೂಮಿಯಲ್ಲಿ ಶಸ್ತ್ರಭೂಷಣ, ಅದು ಆತನ ಸಂಕೇತ. ವಿಸೃಜ್ಯ ಅದನ್ನು ಬಿಟ್ಟುಬಿಟ್ಟ, ಸಶರಂ ಚಾಪಂ ಬಿಲ್ಲು ಬಾಣಗಳು ಎರಡನ್ನೂ ಕೆಳಕ್ಕೆ ಹಾಕಿಬಿಟ್ಟು ಶೋಕ ಸಂವಿಘ್ನ ಮಾನಸಃ ಶೋಕ ತುಂದಿಲನಾಗಿ, ಶೋಕದಿಂದ ಆರ್ತನಾಗಿ ಯುದ್ಧಭೂಮಿಯಿಂದ ಹಿಮ್ಮುಖವಾಗತಕ್ಕ ಎಲ್ಲ ಸೂಚನೆಗಳನ್ನು ಕೊಟ್ಟು ನಿಂತುಕೊಂಡಿದ್ದನು, ಕೂತ್ಕೊಂಡ್ಬಿಟ್ಟ. ಇದು ಈಗಾಗಲೇ ಹೇಳಿಕೊಂಡು ಬಂದ ಹಾಗೆ
ಪ್ರತಿಯೊಬ್ಬರ ಜೀವನದಲ್ಲಿಯೂ ಯಾವುದೋ ಒಂದು ಸಂದರ್ಭದಲ್ಲಿ ನಡೆಯತಕ್ಕಂತಹ ಘಟನೆ. ಅಂದರೆ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸುವಾಗ ಈ ಮೋಹ ಅನ್ನುವುದು ಪ್ರವೇಶ ಆಗುತ್ತೆ. ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಸದ್ಯಕ್ಕೆ ಅರ್ಜುನನಿಗೆ ಮೋಹ ಬಂದಿರತಕ್ಕಂಥದ್ದು ತನ್ನವರನ್ನು ಕೊಲ್ಲತಕ್ಕಂಥದ್ದು ಹೇಗೆ, ಸ್ವಜನಂ, ನನ್ನವರನ್ನು ಕೊಲ್ಲುವುದು ಹೇಗೆ. ಕರ್ತವ್ಯ ನಿರ್ವಹಣೆಯಾಗಬೇಕಾಗಿದ್ದರೆ ನನ್ನವರು, ಬೇರೆಯವರು, ಅವರು, ಇವರು ಅನ್ನತಕ್ಕಂತಹ ಭಾವಗಳ ಸುಳಿಯಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಕರ್ತವ್ಯವನ್ನು ನಿರ್ವಹಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ಈ ರೀತಿಯ ಭಾವನೆಗಳಿಗೆ ಬಲಿಯಾದರೆ, ಅಥವಾ ಈ ರೀತಿಯ ಭಾವನೆಗಳಿಗೆ ಆಕರ್ಷಿತನಾದರೆ, ಅಥವಾ ಈ ರೀತಿಯ ಭಾವನೆಗಳು ಮನಸ್ಸನ್ನು ಕೆಡಿಸಿದರೆ ಕರ್ತವ್ಯ ವಿಮುಖನಾಗುತ್ತಾನೆ. ಆಗ ಅವನು ಒಪ್ಪಿಕೊಂಡಿರತಕ್ಕಂಥ ಕರ್ತವ್ಯವನ್ನು ಬಿಡ್ತಾನೆ. ವಿಸೃಜ್ಯ ಸಶರಂ ಚಾಪಂ. ಯಾಕೆಂದರೆ ಅವನು ಶೋಕ ಸಂವಿಘ್ನ ಮಾನಸನಾಗಿದ್ದಾನೆ. ಇದು ಜನಸಾಮಾನ್ಯರೆಲ್ಲರಿಗೂ ಇರತಕ್ಕಂಥ ಒಂದು ಮುಖ. ಜನಸಾಮಾನ್ಯರೆಲ್ಲರೂ ತಮ್ಮ ಜೀವನದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಈ ಒಂದು ಕಹಿಯ ಕೊಳವೆಯ ಮೂಲಕ ಹಾದು ಹೋಗಲೇಬೇಕು. ಹಾದು ಹೋಗಿಯೇ ಹೋಗ್ತಾರೆ. ಕೆಲವರಿಗೆ ಒಂದು ಸಲ ಎರಡು ಸಲ ಬರಬಹುದು, ಕೆಲವರಿಗೆ ಹಲವು ಸಲ ಬರಬಹುದು. ಅಂದರೆ ತಾವು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅನ್ನುವುದು ಗೊತ್ತಾಗದೆ, ಬಹಳ ಸುಂದರವಾಗಿದೆ ಆ ವರ್ಣನೆ. ಸೇನಯೋರುಭಯೋರ್ ಮಧ್ಯೆ, ತಪ್ಪು ಸರಿ, ಹೌದಾ ಅಲ್ವಾ, ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅನ್ನತಕ್ಕಂಥ ಸೇನೆಯೋರುಭಯೋರ್ ಮಧ್ಯೆ ಅವರು ನಿಂತುಕೊಂಡು ಬಿಡ್ತಾರೆ. ಅರ್ಜುನನನ್ನು ಪಾರ್ಥ ಅಂತ ಕರೀತಾರೆ. ಪಾರ್ಥ ಅಂದರೆ ಪೃಥಾಪುತ್ರ ಅಂತ. ಪೃಥಾ ಅಂದರೆ ಕುಂತಿ ಅಂತ ಅರ್ಥ. ಪೃಥಾಪುತ್ರನಾಗಿರತಕ್ಕಂತಹ ಅರ್ಜುನನಿಗೆ ಈ ವಿಷಾದ ಅನ್ನುವುದು ಬಂದಿದೆ. ಇದು ನಮಗೆ ಅನ್ವಯಿಸಿಕೊಳ್ಳತಕ್ಕಂಥದ್ದು. ಪೃಥಾಪುತ್ರ ಅರ್ಜುನನಾದರೆ ನಾವು ಪೃಥ್ವೀಪುತ್ರರು. ಪೃಥ್ವೀಪುತ್ರರೆಲ್ಲರೂ ಪಾರ್ಥರೇ. ಹೀಗಾಗಿ ಭಗವದ್ಗೀತೆಯ ಉದ್ಘಾಟನೆಯಾಗತಕ್ಕಂಥದ್ದು ಪೃಥ್ವೀಪುತ್ರರ ಸಮಸ್ಯೆಯಿಂದ. ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ಪೃಥ್ವೀಪುತ್ರರ ವಿಷಾದ ಯೋಗ. ಅಂದರೆ ಅರ್ಜುನನಿಗೆ ಬಂದಂತೆ ನಮಗೆ ಮೋಹ ಅನ್ನುವುದು ಆವರಿಸಿ ನಾವು ಪಥಭ್ರಷ್ಟರಾಗುತ್ತೇವೆ. ಪಥಭ್ರಷ್ಟರಾದಾಗ, ಮುಂದೆ ದಾರಿ ಕಾಣದೇ ಇದ್ದಾಗ ನಾವು ಕಿಂಕರ್ತವ್ಯ ಮೂಢರಾಗಿ ಕೈ ಕಟ್ಟಿ ಕುಳಿತು ಬಿಡುತ್ತೇವೆ. ಆಗ ಪಕ್ಕದಲ್ಲಿ ಕೃಷ್ಣ ಇದ್ದ. ಕೃಷ್ಣ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ. ನಮಗೆ ಕೃಷ್ಣನ ಸ್ಥಾನದಲ್ಲಿ ಕೃಷ್ಣನ ಮಾತುಗಳೇ ಭಗವದ್ಗೀತೆಯಾಗಿ ಇದೆ. ಹೀಗಾಗಿ ಕೃಷ್ಣನ ಮಾರ್ಗದರ್ಶನ ಅಂದು ಅರ್ಜುನನಿಗೆ ಸಿಕ್ಕಿತು. ಈಗ ಭಗವದ್ಗೀತೆ ನಮಗೆ ಮಾರ್ಗದರ್ಶನ ಮಾಡುತ್ತೆ. ಈ ಭಗವದ್ಗೀತೆ ಮೇಲ್ನೋಟಕ್ಕೆ ಯುದ್ಧದ ಸಂದರ್ಭದಲ್ಲಿ ಬಂದಂತಹ ಸಂದೇಶಕ್ಕೆ, ಮೇಲ್ನೋಟದಲ್ಲಿ ಬಂದಂತಹ ಸಮಸ್ಯೆಗೆ, ಮೇಲ್ನೋಟದಲ್ಲಿ ಬಂದಂತಹ ಗೊಂದಲಕ್ಕೆ ಉತ್ತರ ರೂಪವಾಗಿ ಬಂದರೂ ಬಹಳ ದೊಡ್ಡದಾಗಿರತಕ್ಕಂಥ ವಿಷಯವನ್ನು ಆ ಪ್ರಶ್ನೆಯಲ್ಲಿ ಉದ್ಭವಿಸುವಂತೆ ಶ್ರೀಕೃಷ್ಣ ಮಾಡ್ತಾನೆ. ಕೇವಲ ಯುದ್ಧಭೂಮಿಯಲ್ಲಿ ಸಾಯಿಸತಕ್ಕದ್ದು ಪ್ರಶ್ನೆಯಲ್ಲ. ಅಸಲು ಸಾಯಿಸುವುದು ಅಂದರೆ ಏನು? ಸಾಯಿಸಲಿಕ್ಕೆ ಯಾರಿಗಾದರೂ ಸಾಧ್ಯ ಆಗುತ್ತೆಯೇ? ಯಾರಾದರೂ ಸಾಯ್ತಾರೆಯೇ? ಇಂತಹ ಬಹುದೊಡ್ಡ ಪ್ರಶ್ನೆಯನ್ನು ತೆಗೆದುಕೊಂಡು ಜಗತ್ತಿಗೆ ಬಹಳ ದೊಡ್ಡ ಪಾಠವೊಂದನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ. ಹೀಗಾಗಿ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ಮುಂದಿನ ಬೃಹತ್ ಪಾಠ ಪರಂಪರೆಗೆ ಅಡಿಪಾಯವಾಗಿ ಬಂದಿರತಕ್ಕದ್ದು. ಹೀಗಾಗಿ ಭಗವದ್ಗೀತೆಯ ಮೊಟ್ಟ ಮೊದಲನೆಯ ಅಧ್ಯಾಯ ಅತ್ಯಂತ ಮುಖ್ಯವಾದದ್ದು ಮತ್ತು ಅದರ ಪ್ರಭಾವಕ್ಕೆ ನಾವೆಲ್ಲರೂ ಒಳಗಾಗಿರತಕ್ಕಂಥವರು. ನಾವು ನಮ್ಮ ವಿಷಾದವನ್ನು ಪರಿಹರಿಸಿಕೊಳ್ಳಬೇಕಾಗಿದ್ದರೆ ಶ್ರೀಕೃಷ್ಣನ ಅಮೃತೋಪಮಯವಾಗಿರತಕ್ಕಂಥ ಉಪದೇಶವನ್ನು
ಇನ್ನು ಮುಂದೆ ಕೇಳಬೇಕಾಗಿತ್ತು. ಈ ಆಧಾರವನ್ನು ಇಟ್ಟುಕೊಂಡು, ಈ ಅರ್ಜುನನ ವಿಷಾದವನ್ನು ಗುರಿ ಮಾಡಿಕೊಂಡು ಕೃಷ್ಣನ ಸುಧಾಮೃತ ಯಾವ ರೀತಿಯಲ್ಲಿ ಪ್ರಹರಿಸುತ್ತೆ, ಯಾವ ರೀತಿಯಲ್ಲಿ ಪ್ರವಹಿಸುತ್ತೆ ಅನ್ನತಕ್ಕಂಥದ್ದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.